ಐತಿಹಾಸಿಕ ವಿವೇಚನೆ ಸಾಹಿತ್ಯ ವಿಮರ್ಶೆಯಲ್ಲಿ ಕೃತಿಯ ಬೆಲೆಯನ್ನು ನಿರ್ಣಯಿಸಲು ವಿಮರ್ಶಕನು ಬಳಸುವ ಒಂದು ಉಪಕರಣ ಮಾತ್ರ. ಈ ಮಾರ್ಗದಲ್ಲಿ ಕೆಲವು ದೋಷಗಳೂ ಉಂಟು. ಮೊದಲನೆಯದಾಗಿ, ಅದು ಕೆಲವು ವೇಳೆ ಕೃತಿ ಮೌಲ್ಯದ ಸಮಸ್ಯೆಯನ್ನೇ ಕುಗ್ಗಿಸುತ್ತದೆ. ಅಥವಾ ಯಾವುದು ಕೃತಿಯಲ್ಲಿ ಚಾರಿತ್ರಿಕವಾಗಿಯೂ ಪ್ರಧಾನವಾಗಿದೆಯೋ ಅದು ರಸದೃಷ್ಟಿಯಿಂದಲೂ ಪ್ರಧಾನವೇ ಎಂದು ತಪ್ಪಾಗಿ ಭಾವಿಸಲು ಅವಕಾಶ ಕೊಡುತ್ತದೆ. ಎಷ್ಟೋ ವೇಳೆ ಕೃತಿಯಲ್ಲಿರುವ ಅಂಶ ಚಾರಿತ್ರಿಕವಾದ ಪಕ್ಷದಲ್ಲಿ ಅದು ಚರಿತ್ರೆಯ ದೃಷ್ಟಿಯಿಂದ ಸಮರ್ಪಕವಾಗಿರಬಹುದು. ಆದರೆ ಕಾವ್ಯ ದೃಷ್ಟಿಯಿಂದಲೂ ಆ ಚಾರಿತ್ರಿಕ ಸಂಗತಿಗೆ ಅಷ್ಟೇ ಮಹತ್ವವಿದೆ ಎಂದು ಹೇಳಲಾಗದು. ಚಾರಿತ್ರಿಕವಾದ ವಿಷಯವೊಂದನ್ನು ಕಾವ್ಯವಸ್ತುವನ್ನಾಗಿ ಮಾಡಿಕೊಂಡ ಕವಿ ಅಥವಾ ಲೇಖಕ ಚಾರಿತ್ರಿಕವಲ್ಲದ ಕಲ್ಪನಾ ನಿರ್ಮಿತವಾದ ಪಾತ್ರಗಳನ್ನು, ಸನ್ನಿವೇಶಗಳನ್ನು ನಿರ್ಮಿಸಿದಾಗ ಅದು ಚಾರಿತ್ರಿಕವಾಗಿ ಸರಿಯಾಗಿಲ್ಲದ ಕಾರಣ ಅದು ಕಾವ್ಯವೇ ಅಲ್ಲವೆಂದು, ಇದು ಕೇವಲ ಕಾಲ್ಪನಿಕವಾದದ್ದರಿಂದ ಬೆಲೆ ಇಲ್ಲದೆಂದು ತೀರ್ಪು ಹೇಳುವ ಚಾಪಲ್ಯಕ್ಕೆ ವಿಮರ್ಶಕರು ಬಲಿಯಾಗಿದ್ದಾರೆ. ಹೀಗಾಗಿ ಈ ವಿಮರ್ಶೆಯ ವಿಧಾನ ಕೆಲವು ವೇಳೆ ಕೃತಿಯಲ್ಲಿ ಚಾರಿತ್ರಿಕವಾಗಿ ವಿವರಿಸಲು ಸಾಧ್ಯವಾದಂತಹ ಅಥವಾ ಚಾರಿತ್ರಿಕಾಂಶಗಳನ್ನು ಪ್ರತಿನಿಧಿಸುವ ಸಂಗತಿಗಳ ಬಗೆಗೆ ಅತಿ ಪ್ರಶಂಸೆಯನ್ನು ಸಲ್ಲಿಸುತ್ತದೆ. ಜೊತೆಗೆ ಒಂದಿನ ಜನಜೀವನದಲ್ಲಿ ಪ್ರಚಲಿತವಾದ ಮನೋಗತಿಗಳನ್ನು ಅಭಿವ್ಯಕ್ತಿಗೊಳಿಸಿಲ್ಲದಂತೆ ತೋರುವ ವ್ಯಕ್ತಿ ವಿಶಿಷ್ಟನಾದ ಕೃತಿಕಾರನನ್ನು ಕೀಳುಗಳೆಯುತ್ತದೆ. ಎಂದರೆ ಕೆಲವು ವಿಮರ್ಶಕರು ಒಂದು ಕೃತಿ ಎಷ್ಟರ ಮಟ್ಟಿಗೆ ಅಂದಂದಿನ ಚಾರಿತ್ರಿಕಾಂಶಗಳನ್ನು ವ್ಯಕ್ತಪಡಿಸುತ್ತದೆಯೋ ಅಷ್ಟರ ಮಟ್ಟಿಗೆ ಅದು ಉತ್ತಮವಾದ ಕೃತಿ ಎಂದು, ಅಂದಿನ ಇತಿಹಾಸಕ್ಕೆ ಋಣಿಯಾಗಿರುವಂತೆ ತೋರದೆ ಸ್ವತಂತ್ರವಾದ ರೀತಿಯಲ್ಲಿ ನಿರ್ಮಿತವಾದ ಕೃತಿಯೊಂದರ ಲೇಖಕನಿಗೆ ಸಮರ್ಪಕವಾದ ಇತಿಹಾಸ ಪ್ರಜ್ಞೆಯೋ ಸಾಮಾಜಿಕ ಪ್ರಜ್ಞೆಯೋ ಸಾಲದೆಂಬ ಕಾರಣವನ್ನೊಡ್ಡಿ ಆ ಕವಿ ಅಂತಹ ಮೇಲ್ಮಟ್ಟದವನೇನಲ್ಲ ಎಂದೂ ಹೇಳುವ ಸಂಭವಗಳು ವಿಶೇಷವಾಗಿವೆ. ಆದರೆ ಕೃತಿಯ ಮಹತ್ವ ನಿಂತಿರುವುದು ಕೃತಿಕಾರ ಎಷ್ಟರ ಮಟ್ಟಿಗೆ ಅಂದಂದಿನ ಚಾರಿತ್ರಿಕ ಸಂಗತಿಗಳನ್ನು ಪ್ರತಿಕೃತಿಸಿದ್ದಾನೆ ಎನ್ನುವುದರ ಮೇಲೆ ಅಲ್ಲ. ಆತ ಎಷ್ಟರ ಮಟ್ಟಿಗೆ ತನ್ನ ಕಾಲದ ಶಕ್ತಿ ಕೇಂದ್ರವಾಗಿ ನಿಂತು ಆ ಕಾಲದ ಮನೋಧರ್ಮವನ್ನು ತನ್ನ ಕೃತಿಯಲ್ಲಿ ಪ್ರತಿಮಿಸಿದ್ದಾನೆ ಎನ್ನುವುದರ ಮೇಲೆ. ಆದುದರಿಂದ ವಿಮರ್ಶಕ ಕವಿಯ ವಿಶಿಷ್ಟ ಪ್ರತಿಭೆಗೆ ಮೊದಲ ಮನ್ನಣೆಯನ್ನು ಸಲ್ಲಿಸಬೇಕಾದ್ದು ಅತ್ಯಗತ್ಯ. ಅವನ ಕೃತಿಗೆ ಹಿನ್ನೆಲೆಯಾದ ಇತಿಹಾಸಕ್ಕಿಂತ ಕೃತಿ ರಚನೆಗೆ ಮೂಲವಾದ ಶಕ್ತಿ ಕೃತಿಕಾರನಲ್ಲಿ ಇಲ್ಲದೆ ಬೇರೆಲ್ಲೋ ಇದೆ ಅಥವಾ ಇತ್ತು ಎಂಬ ಹಾಗೆ ಒಂದು ಕೃತಿಯ ಸಮರ್ಪಕವಾದ ಅನುಭವಕ್ಕೆ ಕೃತಿಗೆ ಪ್ರಚೋದನೆ ನೀಡಿದ ಸಮಯ ಸಂದರ್ಭಗಳು, ಕೃತಿಕಾರನಿಗೆ ಪ್ರಭಾವವನ್ನು ಒದಗಿಸಿದ ಸಂಗತಿಗಳು, ಕೃತಿಕಾರನ ಜೀವನದ ಪರಿಸರ ಇತ್ಯಾದಿ ವಿಷಯಗಳನ್ನು ಅಭ್ಯಾಸ ಮಾಡಬೇಕೆಂದು ಹೇಳುವ ಚಾರಿತ್ರಿಕ ವಿಮರ್ಶೆಯ ವಿಧಾನವನ್ನು ನಾನು ಅಷ್ಟಾಗಿ ಪ್ರಶಂಸಿಸಲಾರೆ ಎನ್ನುತ್ತಾರೆ ಶ್ರೀ ಅರವಿಂದರು. ಶ್ರೀ ಅರವಿಂದರ ಆಕ್ಷೇಪಣೆ ಸ್ವಲ್ಪ ಮಟ್ಟಿಗೆ ನಿಜ. ಕೃತಿ ರಚನೆಗೆ ಕವಿಗಿಂತ ಅವನ ಹಿನ್ನೆಲೆಗೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡುವಂಥವರ ವಿಷಯಕ್ಕೆ ಅವರ ಆಕ್ಷೇಪಣೆ ಸಲ್ಲುತ್ತದೆ. ಆದರೆ ಕೃತಿಕಾರ ಮತ್ತು ಅವನ ಹಿನ್ನೆಲೆ ಇವೆರಡರಲ್ಲಿ ಯಾವುದು ಮುಖ್ಯ ಎನ್ನುವುದನ್ನು ಯೋಚಿಸಿ ನೋಡಿದರೆ ನಿಜವಾದ ಕೃತಿ ನಿರ್ಮಾಣದಲ್ಲಿ ಎರಡೂ ಮುಖ್ಯವಾಗುತ್ತವೆ. ಅಂದಂದಿನ ಕಾಲ ಸಮರ್ಥನಾದ ಕವಿಯನ್ನು ತನ್ನ ಅಭಿವ್ಯಕ್ತಿಗೆ ಒಂದು ಉಪಕರಣವನ್ನಾಗಿ
ಮಾಡಿಕೊಳ್ಳುತ್ತದೆ. ಸಮರ್ಥನಾದ ಕವಿ ತಾನು ತನ್ನ ಕಾಲದ ನಿಜವಾದ ವಾಣಿಯಾಗಿ ಪರಿಣಮಿಸುತ್ತಾನೆ. ಬೀಜದಲ್ಲಿ ಹುದುಗಿದ ಮಹಾವೃಕ್ಷವೊಂದು ಬೆಳೆಯಬೇಕಾದರೆ ಅದು ನಿಂತ ನೆಲದ ಗುಣವೂ ಪ್ರಧಾನ ಪಾತ್ರ ವಹಿಸುತ್ತದೆ. ಆದ ಕಾರಣ ಕವಿಯೂ ಕಾಲವೂ ಕೂಡಿ ಒಂದು ಉತ್ತಮ ಕೃತಿಯ ನಿರ್ಮಾಣಕ್ಕೆ ಕಾರಣವಾಗುತ್ತವೆ. ಕವಿ ಒಂದು ನಿರ್ದಿಷ್ಟವಾದ ಕಾಲ, ದೇಶದ ಪರಿಸರದಲ್ಲಿ ಬದುಕಿದವನಾದ ಕಾರಣ ಆ ಕಾಲದ ಪ್ರಧಾನ ಭಾವನಾ ತರಂಗಗಳಿಂದ ಅಥವಾ ಇತಿಹಾಸದಿಂದ ಪ್ರಭಾವಿತನಾಗದಿರಲು ಸಾಧ್ಯವಿಲ್ಲ. ಹಾಗೆಯೇ ಆ ಕಾಲವು ಕವಿಕೃತಿಯಿಂದ ಪ್ರಭಾವಿತವಾಗಬಹುದು. ಆದರೆ ಕವಿಯ ಮೇಲೆ ಆತನ ಪರಿಸರದ ಚಾರಿತ್ರಿಕ ಘಟನೆಗಳ ಛಾಯೆ ಬಿದ್ದಿರುವುದಾದರೂ ಅವನ ಕೃತಿಯಲ್ಲಿರುವುದೆಲ್ಲವೂ ಅಂದಿನ ಕಾಲದ ಚಾರಿತ್ರಿಕಾಂಶಗಳೇ ಎಂದು ಹೇಳುವುದು ಸರಿ ಹೋಗುವುದಿಲ್ಲ. ವಾಸ್ತವವಾಗಿ ಚಾರಿತ್ರಿಕ ವಿಮರ್ಶೆ ಬೇರೆ, ಚಾರಿತ್ರಿಕ ಸಂಶೋಧನೆ ಬೇರೆ. ಚಾರಿತ್ರಿಕ ವಿಮರ್ಶೆ ಮಾಡುವವನಿಗೆ ಕಾವ್ಯ ಪ್ರಧಾನ. ಕವಿ ಚರಿತ್ರೆಯನ್ನು ಕಾವ್ಯ ವಸ್ತುವನ್ನಾಗಿ ಹೇಗೆ ಬಳಸಿಕೊಂಡಿದ್ದಾನೆ, ಅದು ಕಾವ್ಯತ್ವವನ್ನು ಪಡೆದಿದೆಯೇ ಇಲ್ಲವೇ ಎಂಬುದು ಮುಖ್ಯ. ಚಾರಿತ್ರಿಕ ಸಂಶೋಧಕನಿಗೆ ಕಾವ್ಯತ್ವ ಅಪ್ರಧಾನ. ಅವನಿಗೆ ಕಾವ್ಯ ಎಷ್ಟರ ಮಟ್ಟಿಗೆ ಅಂದಿನ ಚರಿತ್ರೆಯನ್ನು ಒಳಗೊಂಡಿದೆ ಎನ್ನುವುದು ಮುಖ್ಯ. ಈ ದೃಷ್ಟಿಯಿಂದ ಕೃತಿಯಲ್ಲಿ ಅಂದಿನ ಸಂಸ್ಕೃತಿಯನ್ನು ಕಾಣುವ, ಕಟ್ಟುವ ಪ್ರಯತ್ನಗಳು ಈಚೆಗೆ ನಡೆದಿವೆ. ಕೃತಿಯಲ್ಲಿ ಪರೋಕ್ಷವಾಗಿ ವ್ಯಕ್ತವಾಗಿರುವ ಜನಜೀವನದ ನಡವಳಿಕೆಯ, ಅಂದಿನ ಮೌಲ್ಯಗಳ, ಅಂದಿನ ನಾಗರಿಕತೆಯ ವಿಷಯಗಳನ್ನು ಸಾಂಸ್ಕೃತಿಕ ಅಧ್ಯಯನದ ದೃಷ್ಟಿಯಿಂದ ನೋಡುವುದು ತಪ್ಪೇನಲ್ಲ. ಆ ದಿಕ್ಕಿನಲ್ಲಿಯೂ ಕಾವ್ಯ ಅಮೂಲ್ಯವಾದ ಸಾಮಗ್ರಿಗಳನ್ನು ಒದಗಿಸಿದೆ. ಆದರೂ ಅಲ್ಲಿ ವ್ಯಕ್ತವಾಗಿರುವ ಜನಜೀವನದ ಮತ್ತು ಜನಮನದ ಚಿತ್ರ ಅಂದಿನ ಕಾಲಕ್ಕೆ ವಿಶಿಷ್ಟವಾದುದು ಎಂದು ಹೇಳುವುದು ಸುಲಭವಲ್ಲ. ಏಕೆಂದರೆ ಕವಿ ಎಷ್ಟೋ ವೇಳೆ ತನ್ನ ಕಾಲಕ್ಕಿಂತಲೂ ಹಿಂದಿನಿಂದ ಪರಂಪರಾಗತವಾಗಿ ಬಂದ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು ಪ್ರಕಟಿಸಿರಬಹುದು. ಅಥವಾ ಮುಂದೆ ಇಂಥದ್ದಾಗಬೇಕೆಂಬ ಆದರ್ಶ ಸ್ಥಿತಿಯ ಚಿತ್ರವನ್ನು ಪ್ರಕಟಿಸಿರಲೂಬಹುದು. ಅದರಲ್ಲಿಯೂ ಪ್ರಾಚೀನ ಸಿದ್ಧ ವಸ್ತುವೊಂದನ್ನು ಆರಿಸಿಕೊಂಡು ರಚಿತವಾದ ಕೃತಿಯಲ್ಲಿ ಕೃತಿರಚಿತವಾದ ಕಾಲದ ಸಮಕಾಲೀನ ಜೀವನದ ಯಥಾವತ್ತಾದ ಚಿತ್ರಣವನ್ನು ಕಾಣುವುದು ಕಷ್ಟ. ಶ್ರೀ ಅನಂತ ಕೃಷ್ಣ ಶರ್ಮ ಸಾಹಿತ್ಯ ಮತ್ತು ಜೀವನ ಕಲೆ ಎಂಬ ಪುಸ್ತಕದಲ್ಲಿ ರಾಯರ ಕಾಲದ ರಸಿಕತೆ ಎಂಬ ಲೇಖನವನ್ನು ನೋಡಿ. ಕೃಷ್ಣದೇವರಾಯನ ಆಮುಕ್ತ ಮೌಲ್ಯದ, ಪೆದ್ದನಾರ್ಯನ ಮನುಚರಿತ್ರೆ, ತಿಮ್ಮಣ್ಣ ಕವಿಯ ಪಾರಿಜಾತ ಅಪಹರಣಮು, ಈ 3 ಕಾವ್ಯಗಳಲ್ಲಿ ಚಿತ್ರಿತವಾಗಿರುವ ಜನಜೀವನದ ಚಿತ್ರಗಳ ಆಧಾರದಿಂದ ಶ್ರೀ ಶರ್ಮರು ಕೃಷ್ಣದೇವರಾಯನ ಕಾಲದ ರಸಿಕತೆಯ ಚಿತ್ರವನ್ನು ಕಟ್ಟಲು ಪ್ರಯತ್ನಿಸಿದ್ದಾರೆ. ಅವರು ರಾಯರ ಕಾಲದ್ದೇ ಎಂದು ಹೇಳುವ ಆ ಜೀವನ ನಿಜವಾಗಿಯೂ ವಾಸ್ತವವಾದದ್ದೇ ಅಥವಾ ಕವಿಕಲ್ಪಿತವಾದದ್ದೇ ಎಂಬ ಭ್ರಾಂತಿಯನ್ನು ಈ ಕಾಲದವರಾದ ನಮಗೆ ಉಂಟು ಮಾಡುತ್ತದೆ. ರಾಮಾಯಣದಂತಹ ಪ್ರಾಚೀನ ವಸ್ತುವನ್ನು ಆರಿಸಿಕೊಂಡು ಮೂಡಿರುವ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನದಲ್ಲಿ ಇಂದಿನ 20ನೇ ಶತಮಾನದ ಯುಗಧರ್ಮ ಪ್ರತಿಮಿತವಾಗಿದೆ ಎಂದು ಹೇಳಬಹುದೇ ಹೊರತು ಅದರಲ್ಲಿ ಸಮಕಾಲೀನ ಜೀವನದ ಯಥಾವತ್ತಾದ ಚಿತ್ರಣವನ್ನು ಹುಡುಕಿ ನೋಡುವುದು ಸರಿ ಹೋಗುವುದಿಲ್ಲ. ಸಾಮಾಜಿಕ ವಸ್ತುವನ್ನಾಶ್ರಯಿಸಿ ರಚಿತವಾದ ಕೃತಿಗಳ ವಿಚಾರದಲ್ಲಿ ಹೇಳುವುದಾದರೆ ಅವುಗಳಿಂದ ಚರಿತ್ರೆಯ ಶೋಧಕರಿಗೆ ಧಾರಾಳವಾಗಿ ಸಾಮಗ್ರಿ ದೊರೆಯಬಹುದು. ಒಂದು ಮಾತಿನಲ್ಲಿ ಹೇಳುವುದಾದರೆ ಕಾವ್ಯ ಚರಿತ್ರೆ ಅಲ್ಲ,
ಕವಿಕೃತಿಗಳನ್ನು ಚಾರಿತ್ರಿಕ ಆಕರಗಳೆಂದು ಭಾವಿಸುವುದಕ್ಕಿಂತ ಭಾವಿಸಬಾರದೆಂದೇನೂ ಅಲ್ಲ. ಶಾಸನಗಳಿಗೋ ಚರಿತ್ರೆಯ ಪುಸ್ತಕಗಳಿಗೋ ಹೋದರೆ ಸಂಶೋಧಕನಿಗಾಗಲಿ ವಿಮರ್ಶಕನಿಗಾಗಲಿ ವಿಶೇಷವಾದ ಲಾಭವುಂಟು.